ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಗಟೀಸ್ ಕಿಚನ್. ನಾನು ನಿಮ್ಮ ಚೈತ್ರ ಅಶ್ವಥ್ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಸಮ್ಮರ್ ಸ್ಪೆಷಲ್ ಮ್ಯಾಂಗೋ ಫಲೂಡಾ ತೋರಿಸ್ತಾ ಇದ್ದೀನಿ. ನಮ್ಮ ಮ್ಯಾಂಗೋ ಫಲೂಡಾನಲ್ಲಿ 3 ಸ್ಟೆಪ್ಸ್ ಇರುತ್ತೆ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಪ್ಲೇನ್ ಸೇಮಿಯಾ ತೊಗೊಂಡಿದ್ದೀನಿ. ಬಾಯ್ಲಿಂಗ್ ವಾಟರ್ಗೆ 1 ಕಪ್ ಆಫ್ ಸೇಮಿಯಾ ಹಾಕೊಳ್ಳೋಣ. ತುಂಬ ಜಾಸ್ತಿ ಮುದ್ದೆ ಮಾಡೋಕ್ಕೆ ಹೋಗ್ಬೇಡಿ. ಬೇಯಿಸಿದ ನಂತರ ನಾವು ಕೋಲ್ಡ್ ವಾಟರಲ್ಲಿ ಹಾಕೊಳ್ಳೋಣ, ಸ್ಟ್ರೈನ್ ಮಾಡಿ. ನೋಡಿ, ಈ ಥರ ದಪ್ಪಕ್ಕಾಗತ್ತೆ ಸೇಮಿಯಾ. ಇಷ್ಟು ಬೆಂದರೆ ಸಾಕು. ತುಂಬ ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ, ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಫಲೂಡಾನಲ್ಲಿ ಅಸೆಂಬಲ್ ಮಾಡೋಕ್ಕೆ ಚೆನ್ನಾಗಿರಲ್ಲ. ಇಷ್ಟು ನೋಡಿ, ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ. ಇದರಲ್ಲಿ ಕೋಲ್ಡ್ ವಾಟರ್ ತೊಗೊಂಡಿದ್ದೀನಿ. ಸ್ಟ್ರೈನ್ ಮಾಡಿರೋಂಥ ಬಾಯ್ಲ್ಡ್ ಶಾವಿಗೆ ಅಥವಾ ಮಿಸಿಲ್ ಇರ್ಬೋದು, ಅದನ್ನು ಹಾಕೊಂಡು ಬಿಡೋಣ. ಇಲ್ಲಾಂದರೆ ಮುದ್ದೆ ಮುದ್ದೆ ಆಗೋಗುತ್ತೆ ಬಿಸಿಲೇ ಇದ್ದರೆ, ಅದಕ್ಕೋಸ್ಕರ. ಇಲ್ಲಿ ಸಬ್ಜಾ ಸೀಡ್ ಹಾಕೋತಾ ಇದ್ದೀವಿ ನೀರಿಗೆ. 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನಾನಿಲ್ಲಿ 3 ಗ್ಲಾಸಸ್ ಆಫ್ ಫಲೂಡಾ ಮಾಡೋದ್ರಿಂದ ಒಂದು 2.5 ಟೇಬಲ್ ಸ್ಪೂನ್ ಸಾಕು. ಇದೊಂದು 5 ಮಿನಿಟ್ಸ್ ನೆನಿಲಿ. ಇಲ್ಲಿ ನಾನು ಆಲ್ಫನ್ಸೋ ಮ್ಯಾಂಗೋ ತೊಗೊಂಡಿದ್ದೀನಿ. 3 ಮ್ಯಾಂಗೋ ತೊಗೊಂಡಿದ್ದೀನಿ, ಯಾಕಂದರೆ ಇದು ಮ್ಯಾಂಗೋ ಮಿಲ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ. ಆಮೇಲೆ 1 ಮ್ಯಾಂಗೋನ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ ಅಸೆಂಬಲ್ ಮಾಡೋದಕ್ಕೋಸ್ಕರ. ಬನ್ನಿ ಈಗ ಮ್ಯಾಂಗೋ ಮಿಲ್ಕ್ ಮಾಡ್ಕೊಳ್ಳೋಣ. ಫಸ್ಟು ಪ್ಯೂರೇ ಮಾಡ್ಕೊಳ್ಳೋಣ. ಅದರಲ್ಲಿ ಹಾಫ್ ಆಫ್ ದ ಪ್ಯೂರೇ ತೆಗೆದಿಟ್ಕೊಳ್ಳೋಣ ಅಸೆಂಬಲ್ಗೋಸ್ಕರ. ಹಾಫ್ ಆಫ್ ದ ಪಲ್ಪ್ಗೆ ಮಿಲ್ಕ್ ಹಾಕ್ಕೊಂಡು ಮ್ಯಾಂಗೋ ಮಿಲ್ಕ್ ಮಾಡ್ಕೊಳ್ಳೋಣ. ಇದರಲ್ಲಿ ಮ್ಯಾಂಗೋ ಪಲ್ಪದು ಪ್ಯೂರೇ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಹಾಫ್ ತೆಗೆದಿಟ್ಕೊಳ್ಳೋಣ. ಓಕೆ, ಇದಕ್ಕೆ ನಾನು ಮಿಲ್ಕ್ ಹಾಕ್ಕೊಂಡು ಮ್ಯಾಂಗೋ ಮಿಲ್ಕ್ ಮಾಡ್ಕೋತಾ ಇದ್ದೀನಿ. ಚಿಲ್ಡ್ ಮಿಲ್ಕ್ ತೊಗೊಂಡಿದ್ದೀನಿ. ನಾರ್ಮಲ್ ಮಿಲ್ಕ್, ಏನು ನಿಮಗೆ ಡಬಲ್ ಫ್ಯಾಟು ಅದೆಲ್ಲ ಏನೂ ಬೇಕಾಗಿಲ್ಲ. ನಾರ್ಮಲ್ ಮಿಲ್ಕ್ ಇಸ್ ಫೈನ್. ಸ್ವೀಟ್ನೆಸ್ಗೋಸ್ಕರ ನಾನಿಲ್ಲಿ 150 ಗ್ರಾಮ್ಸ್ ಆಫ್ ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡ್ತಾಯಿದ್ದೀನಿ. ಮ್ಯಾಂಗೋ ಫಲೂಡಾ ಹೇಗೆ ಅಸೆಂಬಲ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ರೋಸ್ ಸಿರಪ್ ತೊಗೊಂಡಿದ್ದೀನಿ. ಫಸ್ಟ್ ರೋಸ್ ಸಿರಪ್ ಹಾಕೊಳ್ಳೋಣ. 1-2 ಟೀ ಸ್ಪೂನ್ ಹಾಕ್ಕೊಳ್ಳಿ. ನೆಕ್ಸ್ಟಿಗೆ ನಾವು ಬೇಯಿಸಿಟ್ಕೊಂಡಿರೋಂಥ ಸೇಮಿಯಾ, ಪ್ಲೇನ್ ಸೇಮಿಯಾ. ಒಂದು ಸ್ಪೂನ್ ಹಾಕ್ಕೊಳ್ಳಿ. ನಿಮ್ಗೆ ಜಾಸ್ತಿ ಬೇಕಿದ್ರೆ ಹಾಕೋಬೋದು. ಸಬ್ಜಾ ಸೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ತುಂಬ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಸಮ್ಮರ್ನಲ್ಲಿ, ಮತ್ತು ನಮ್ಮ ಬಾಡಿಗೆ ಡೈಜೆಷನ್ ಕೂಡ ಹೆಲ್ಪ್ ಮಾಡುತ್ತೆ. 2 ಟೀ ಸ್ಪೂನ್ ಹಾಫ್ ಇಟ್ಕೊಂಡಿರ್ತೀವಲ್ಲ, ಅದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಈಗ ಸುಮ್ಮನೆ ಈ ಥರ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಫೈನ್ಲಿ ಚಾಪ್ಡ್ ಆಲ್ಮಂಡ್ಸ್, chopped cashews, finely chopped mango cubes, ಮಿಲ್ಕ್ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಈಗ ಸ್ವಲ್ಪ 3/4 ಆ್ಯಡ್ ಮಾಡ್ಕೊಳ್ಳಿ ಸಾಕು, ಯಾಕಂದರೆ ಮೇಲೆ ನಿಮಗೆ ಟಾಪಿಂಗ್ ಆಗಿ ಒಂದು ಲೇಯರ್ ಆಫ್ ಸಬ್ಜಾ ಸೀಡ್ಸ್. ಸಬ್ಜಾ ಸೀಡ್ಸ್ ನೀವು ಎಷ್ಟು ಆ್ಯಡ್ ಮಾಡಿಕೊಂಡ್ರು ನಮಗೆ ಸಮ್ಮರ್ಗೆ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ನಮ್ಮ ಬಾಡಿಗೆ. ಮತ್ತು ಸ್ವಲ್ಪ 1 ಟೀ ಸ್ಪೂನ್ ಆಫ್ ರೋಸ್ ಸಿರಪ್. ಸ್ವೀಟ್ನೆಸ್ಗೂ ಮ್ಯಾಂಗೋ ಕ್ಯೂಬ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು NIC ಅವರ ಆಲ್ಫನ್ಸೋ ಮ್ಯಾಂಗೋ ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ಬನ್ನಿ 1 ಸ್ಕೂಪ್ ಹಾಕೊಳ್ಳೋಣ ಇದರಲ್ಲಿ. 1 ಬಿಗ್ ಸ್ಕೂಪ್ ಆಫ್ ಐಸ್ ಕ್ರೀಮ್. ನಾನಿಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ ಯೂಸ್ ಮಾಡ್ತೀನಿ. ನೀವು ಬೇಕಾದ್ರೆ ವೆನಿಲಾ ಐಸ್ ಕ್ರೀಮ್ ಕೂಡ ಯೂಸ್ ಮಾಡ್ಕೋಬೋದು. ನಾನು ಇದು ಮ್ಯಾಂಗೋ ಫಲೂಡಾ ಆದ್ದರಿಂದ ಮ್ಯಾಂಗೋ ಐಸ್ ಕ್ರೀಮ್ ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಯಮ್ಮಿ ಆ್ಯಂಡ್ ವೆರಿ ಡೆಲಿಷಿಯಸ್. ವಾವ್ ವಾವ್.
ಗಾರ್ನಿಷ್ಗೋಸ್ಕರ ಸೂಪರಾಗಿ ಕಾಣ್ತಾ ಇದೆ ನೋಡಿ, ಸಖತ್ ಡಿಲಿಷಿಯಸ್ ಆಗಿರುತ್ತೆ ಇದು. ಮಕ್ಳಿಗೆ ಕೊಟ್ರಂತೂ ಊಟನೇ ಬೇಡ ಅಂತಾರೆ ಸಮ್ಮರಲ್ಲಿ. ಎಸ್, ನಾವು ಮ್ಯಾಂಗೋ ಫಲೂಡಾ ಇಸ್ ರೆಡಿ. ಮ್ಯಾಂಗೋ ಫಲೂಡಾ ರೆಡಿಯಾಗಿದೆ. ಬನ್ನಿ ಹೇಗಿದೆ ಅಂತ ಟ್ರೈ ಮಾಡೋಣ. ಸೂಪರಾಗಿ ಕಾಣ್ತಾ ಇದೆ ನೋಡಿ, ಎಲ್ಲ ಲೇಯರ್ಸು ನಿಮಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ರೋಸ್ ಸಿರಪ್ ಆಗಿರ್ಬೋದು, ಸಬ್ಜಾ ಆಗಿರ್ಬೋದು. ನೋಡಿ ಇಲ್ಲಿ ನಾನು ಸ್ಮಾಲ್ ಗ್ಲಾಸ್ ತೊಗೊಳೋದ್ರಿಂದ ಸ್ವಲ್ಪ ಕಷ್ಟ ಆಗಿದೆ. ನೀವು ಫಲೂದಾ ಗ್ಲಾಸೇ ತೊಗೊಳ್ಳಿ. ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಟಾಲ್ ಗ್ಲಾಸ್ ತೊಗೊಳ್ಳಿ, ಫಲೂಡಾ ಗ್ಲಾಸ್ ತೊಗೊಳ್ಳಿ. ಇದು ಸ್ವಲ್ಪ ಜಾಸ್ತಿ ಆಗೋಯ್ತು ನನಗೆ, ಸ್ಮಾಲ್ ಗ್ಲಾಸ್ ಇರೋದ್ರಿಂದ. ಚೆನ್ನಾಗಿದೆ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.